ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಮನೆಯಲ್ಲಿ ಮಕ್ಕಳಿಗೆ ಇಷ್ಟವಾದ ಕೇಸರ್ ಬಾದಾಮ್ ಕುಲ್ಫಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದನ್ನು 30 ನಿಮಿಷ ಕಾಲ ಮೀಡಿಯಂ ಫ್ಲೇಮಲ್ಲೇ ಕಾಯ್ಲಿಕ್ಕಿಡೋಣ. ಸ್ವಲ್ಪ ಕಾದಿರೋ ಹಾಲನ್ನು ಸಪ್ರೇಟಾಗಿ ತಗೊಂಡು ಸ್ವಲ್ಪ ಕೇಸರಿದಳನ್ನು ಹಾಕಿ ನೆನೆಲಿಕ್ಕಿಟ್ಟಿದ್ದೀನಿ. ಒಂದು ಜಾರಿಗೆ 10 ಬಾದಾಮ್, 10 ಪಿಸ್ತಾ, 10 ಕ್ಯಾಶ್ಯೂನ ಸೇರಿಸ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಕುದಿತಾ ಇರೋ ಹಾಲಿಗೆ ಅರ್ಧ ಕಪ್ ಆಗುವಷ್ಟು ಕಂಡೆನ್ಸ್ ಮಿಲ್ಕ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಿಶ್ರಣ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೆನೆಸಿರೋ ಅಂಥ ಕೇಸರಿದಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 3 ಚಮಚದಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ. ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ. ಹಾಕಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ ನಂತರ ಕುಲ್ಫಿ ಮೋಲ್ಡ್ಗೆ ಹಾಕ್ಕೊತಾ ಇದ್ದೀನಿ. ಅಲ್ಯೂಮಿನಿಯಂ ಶೀಟ್ನ ಕವರ್ ಮಾಡಿ ಇಡೋಣ. ಇದೇ ರೀತಿ ನಾನು ಬೇರೆ ಮೋಲ್ಡ್ಗಳು ಕೂಡ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಇಲ್ಲ ಅಂದರೂ ಕೂಡ ಕಾಫಿ ಗ್ಲಾಸಲ್ಲೂ ಅಥವಾ ಪೇಪರ್ ಗ್ಲಾಸಲ್ಲಿ ಕೂಡ ಹಾಕಿ ಇಡಬಹುದು. ಎಂಟು ಗಂಟೆ ಕಾಲ ಫ್ರೀಸರಲ್ಲಿ ಫ್ರೀಸ್ ಮಾಡೋಣ. 8 ಗಂಟೆ ಆಗಿದೆ. ಈಗ ತಣ್ಣಗಿರೋ ನೀರಿಗೆ 1 ನಿಮಿಷ ಕಾಲ ಇಡೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕುಲ್ಫಿ ಬಿಡ್ತಿದೆ ಅಂತ. ಇದೇ ರೀತಿ ಬೇರೆ ಮೋಲ್ಡ್ಗಳಲ್ಲೂ ಕೂಡ ತಕ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿ ಕುಲ್ಫಿ ಮಾಡಬಹುದು ಅಂತ. 1 ಲೀಟ್ರ್ ಹಾಲಲ್ಲಿ ಸುಮಾರು 8 ಕುಲ್ಫಿಗಳನ್ನು ಮಾಡಬಹುದು. ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.